ಏನಾದ್ರೂ ಅವರು ಪುನಶ್ಚೇತನ ಮಾಡಬೇಕು ಅಂತೇಳಿ ಏನೋ ಪಾಪ ಕೆಲವರು ಅರ್ಜಿ ಕೊಟ್ಟಿದ್ದಾರೆ. ಇದು ಟೌನ್ ಬ್ಯಾಂಕ್ ಪುನಶ್ಚೇತನ ಮಾಡಬೇಕು, ಇದು ಕೊಡಬಾರದು ಅಂತೇಳಿ. 10 ವರ್ಷ ನೀವು ಇದ್ರಲ್ಲ ಅವತ್ತು ಯಾಕೆ ಪುನಶ್ಚೇತನ ಮಾಡಲಿಲ್ಲ? ನೀವು ಅವತ್ತು ಯಾಕೆ ನೀವು ಪುನಶ್ಚೇತನ ಮಾಡಿದ್ರೆ ಯಾರಾದ್ರೂ ಬೇಡ ಅಂತಿದ್ರ? ನಾನು ಇರ್ಲಿಲ್ವಲ್ಲ, ಎಲ್ಲ ನಿಮ್ದೇ ಇತ್ತಲ್ಲ ದರ್ಬಾರ್. ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಹಕ್ಕುಪತ್ರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ, ನೀವು 10 ವರ್ಷಗಳ ಕಾಲ ಆಡಳಿತ ನಡೆಸಿದ್ದೀರಲ್ಲ, ಅಂದು ತಾವೆಲ್ಲ ಪರ್ಸೆಂಟೇಜ್ನ ಅಭಿವೃದ್ಧಿ ಕೆಲಸಗಳು ಮಾಡಿದ್ದು, ನಮ್ಮ ಕುಟುಂಬ ಶಾಸಕ ಸ್ಥಾನವನ್ನ 1950ರಿಂದ ನೋಡಿಕೊಂಡು ಬರುತ್ತದೆ. ನಿನ್ನೆ ಮೊನ್ನೆ ಬೆಂಗಳೂರಿನಿಂದ ಬಂದವರು ನೀವು. ನಿಮ್ಮಿಂದ ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕೆಂದು ನಿಮ್ಮಿಂದ ಕಲಿಯುವ ಅವಶ್ಯಕತೆ ನನಗಿಲ್ಲ ಎಂದು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಗುಡುಗಿದ್ದಾರೆ. ಮಸ್ತಿನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ 1 ಎಕರೆಯಲ್ಲಿ 250 ಮಾವಿನ ಗಿಡಗಳನ್ನು ನೆಟ್ಟು ಕೇವಲ 1 ಮಾವಿನ ಗಿಡಕ್ಕೆ 25,000 ಹಣವನ್ನ ಕೆಐಡಿಬಿಐ ಇಂದ ಪಡೆದವರು ಅವರ ಸಹಚರರೇ ಹೊರತು ನಾವಲ್ಲ ಎಂಬುದನ್ನು ಮೊದಲು ತಿಳಿಯಬೇಕು. ಕೈಗಾರಿಕಾ ಪ್ರದೇಶದ ಅಧಿಸೂಚನೆಯಾದ ಮೇಲೆ ಕೆಲ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಅವರ ಕಣ್ಣ ಕೆಳಗೆ ನಡೆದಿರುವ ಅವ್ಯವಹಾರವಾಗಿದ್ದು, ಅದನ್ನ ಅವರು ಮಾತನಾಡುವುದಿಲ್ಲ ಎಂದರು. ಆದ್ರೆ ಮಾಡುವಂತಹ ಕೆಲಸಗಳ ಬಗ್ಗೆ ಕೂಡ ಕಿರಿಕಿರಿ ಮಾಡುವಂತದ್ದು, ಅಡ್ಡಿಪಡಿಸುವಂತದ್ದು, ಅವ್ರದೇ ಆದಂತಹ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂತದ್ದು, ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಪರ್ಸೆಂಟೇಜ್ ಗೋಸ್ಕರ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ರೆ ಹಂಗಾರೆ ನೀವೆಲ್ಲ ಪರ್ಸೆಂಟೇಜ್ ಮಾಡಿದ್ದು. ನಿಮ್ಗಿಂತ ಮುಂಚೆ ನಾನು ಅದಕ್ಕಿಂತ ಮುಂಚೆ ಶಾಸಕನಾಗಿದ್ದೇನೆ. ನಮ್ಮ ಕುಟುಂಬ ಈ ಶಾಸಕ ಸ್ಥಾನವನ್ನ 1952ರಿಂದ ನೋಡ್ಕೊಂಡು ಬಂದಿದ್ದೀವಿ. ನೀವು ನಿನ್ನೆ ಮೊನ್ನೆ ಬೆಂಗಳೂರಿಂದ ಬಂದಿರೋರ ಹತ್ರ ನಾವು ಯಾವ ರೀತಿ ಆಡಳಿತ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಕಲಿಯುವಂತ ಪ್ರಮೇಯ ನಮ್ಮ ಹತ್ರ ಇಲ್ಲ. ಇವತ್ತು ಪ್ರತಿಯೊಂದು ಚಿಂತಾಮಣಿಯಲ್ಲಿ ಅಥವಾ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ನಮ್ಮ ತಾತ ಅವರು ಮತ್ತು ನಮ್ಮ ತಂದೆಯವರು ಮಾಡಿದ್ರು. ಮಿಂಡಿಗಲ್ ಒಡ್ಡು ಎಷ್ಟೋ ವರ್ಷಗಳ 100 ವರ್ಷಗಳ ಹಳೆಯದು. ಇವತ್ತು ಅದಕ್ಕೊಂದು ಕಾಯಕಲ್ಪ ಮಾಡಬೇಕು. ಅಲ್ಲಿ ಸುಮಾರು ಇಲ್ಲ ಬೆಂಗಳೂರಿಂದ ಬಂದ ರೋಡಲ್ಲಿ ಬಂದ್ರೆ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ದೊಡ್ಡದಾಗಿ ಕಾಣ್ತಾ ಇರುತ್ತೆ. ಅದ್ ನೋಡಿದಾಗೆಲ್ಲ ಅವ್ರಿಗೆ ಪಾಪ ಹೊಟ್ಟೆ ಉರಿಬಹುದು, ಆಗ್ಬೋದು. ಸ್ವಲ್ಪ ಮೊಸರು ಜಾಸ್ತಿ ತಿಂದ್ರೆ ಹೊಟ್ಟೆ ಉರಿ ಕಮ್ಮಿ ಆಗುತ್ತೆ. ನೀವ್ ಯಾಕೆ ಮಾಡಿದ್ರೆ ನಾವು ಬೇಡ ಅಂತಿದ್ವಾ? ಪಾಲಿಟೆಕ್ನಿಕ್ ಬಿಲ್ಡಿಂಗು ನಾಳೆ ನೋಡಿ ನೀವು 76 ವರ್ಷ ಆಗಿದೆ. ನಮ್ಮ ತಾತ ಅವರು 1949-50ರಲ್ಲಿ ಮುನ್ಸಿಪಾಲಿಟಿ ಅಧ್ಯಕ್ಷರಾಗಿದ್ರು. ಆ ಸಂದರ್ಭದಲ್ಲಿ ರಾಜ್ಯದಲ್ಲಿ 2ನೇದು 3ನೇದು ನಮ್ಮ ಪಾಲಿಟೆಕ್ನಿಕ್. ಅದೇ ರಾಜ್ಯ ಅಂದ್ರೆ ಮೈಸೂರು ರಾಜ್ಯದಲ್ಲಿ 1950ನೇ ಇಸ್ವಿ ಬೋರ್ಡ್ ಇದೆ ಪ್ರಾರಂಭ ಆಗಿರ್ತಕ್ಕಂಥ ದಿನ. ಇವತ್ತು 76 ವರ್ಷ ಆಗಿದೆ. ನಾನಿವತ್ತು ಇಡೀ ರಾಜ್ಯದಲ್ಲೇ ಎಲ್ಲೂ ಕೊಡದೇ ಇರೋಷ್ಟು ದುಡ್ಡು ಇವತ್ತು 76 ಕೋಟಿ ರೂಪಾಯಿ ಅದಕ್ಕೆ ಮಂಜೂರು ಮಾಡಿಸಿದ್ದೇನೆ. ಈ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಸೇರಿದಂತೆ ಕಂದಾಯ ಇಲಾಖೆ ಅಧಿಕಾರಿಗಳು, ಸಚಿವರ ಬೆಂಬಲಿಗರು ಹಾಜರಿದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.